ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಮುಂದುವರಿದ ಬಿಡದಿ ಟೌನ್ಶಿಪ್ ಜಟಾಪಟಿ. ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹರದನಹಳ್ಳಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಬಿಡದಿ ವಿಚಾರ ಚರ್ಚೆಯಾಗಿದೆ. ತಾಂತ್ರಿಕ ಸಾಧಕ ಬಾಧಕ ವರದಿಯನ್ನು ಪಡೆಯಲು ಕಮಿಟಿ ರಚನೆಯನ್ನ ಮಾಡಿದ್ದಾರೆ. ಸಮಿತಿ ರಚನೆಯ ಬಗ್ಗೆ ನನಗೆ ಮಾಧ್ಯಮದ ಮೂಲಕ ಗೊತ್ತಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ಇವರೇ ಮಂತ್ರಿ ಆಗಿದ್ರು. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಈ ಯೋಜನೆ ಪ್ರಸ್ತಾಪ ಆಗಿತ್ತು. ಗಾಲ್ಫ್ ಕ್ಲಬ್ನಿಂದ ಹೊಸೂರುವರೆಗೂ ಟೌನ್ಶಿಪ್ ನಿರ್ಮಿಸುವಂತಹ ಯೋಜನೆ. ಗಾಲ್ಫ್ ಕ್ಲಬ್ನ 70 ಎಕರೆ ಭೂಮಿಯನ್ನ ವಶ ಮಾಡಿಕೊಳ್ಳಲು ರಾಜಕೀಯ ಆಗ್ತಾ ಇತ್ತು. ಹಾಸನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಏನೆಲ್ಲ ತಾಂತ್ರಿಕ ಸಾಧಕ ಬಾಧಕವನ್ನ ವರದಿಯನ್ನು ಪಡೆಯಲು ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಸಮಿತಿ ರಚನೆ ಬಗ್ಗೆ ನನಗೆ ಮಾಧ್ಯಮದ ಮೂಲಕ ಗೊತ್ತಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ಇವರೇ ಮಂತ್ರಿ ಆಗಿದ್ರು. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲೇ ಈ ಯೋಜನೆ ಪ್ರಸ್ತಾಪ ಆಗಿತ್ತು. ಗಾಲ್ಫ್ ಕ್ಲಬ್ನಿಂದ ಹೊಸೂರುವರೆಗೂ ಟೌನ್ಶಿಪ್ ನಡೆಸುವಂತಹ ಯೋಜನೆ ಅದು. ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರಬೇಕಾದ್ರೆ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗಿತ್ತು. ಗಾಲ್ಫ್ ಕ್ಲಬ್ನ 70 ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳಲು ರಾಜಕೀಯ. ಹಾಸನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರದ ಬಗ್ಗೆ ನಿನ್ನೆ ಚರ್ಚೆ ಸಹ ಆಗಿದೆ. ಅದರ ಸಾಧಕ ಬಾಧಕ ಏನು ಅಂತ ಹೇಳಿ ಚರ್ಚೆಗಳು ಆಗಿದೆ. ರಾಜ್ಯದಲ್ಲಿ ಮುಂದುವರಿತಾನೆ ಹೋಗ್ತಾ ಇದೆ ಬಿಡದಿ ಟೌನ್ಶಿಪ್ನ ಜಟಾಪಟಿ. ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹರದನಹಳ್ಳಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಕರೆಗೆ 12.5 ಕೋಟಿ ದರ ನಿಗದಿ ಮಾಡಿದ್ದೇ ಈಗಿನ ಸಿಎಂ. 948 ಕೋಟಿ ರೂಪಾಯಿ ಪಾವತಿಸಲು ಸಚಿವ ಸಂಪುಟ ನಿರ್ಧಾರವನ್ನ ಮಾಡಿತ್ತು. ಈಗ ಸಮಿತಿಯಲ್ಲಿರುವಂತಹ ನ್ಯಾಯಾಧೀಶರೇ ಹಿಂದಿನ ವರದಿ ಸರಿ ಇದೆ ಅಂತ ಹೇಳಿದ್ರು. ಅವತ್ತು 12.5 ಕೋಟಿ, ಈಗ 2.5 ಕೋಟಿ ಹೇಗಾಯ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸಮಿತಿಯ ಮುಖ್ಯಸ್ಥರೇ ನೀಡಿದಂತಹ ತೀರ್ಪನ್ನ ಹೇಗೆ ಸಮರ್ಥನೆ ಮಾಡಿಕೊಳ್ತಾರೆ? ಈಗ ರೈತರ ಭೂಮಿಗೆ ಎಷ್ಟು ದರವನ್ನ ನಿಗದಿ ಮಾಡ್ತೀರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ನೇರವಾದಂತಹ ಸವಾಲನ್ನ ಹಾಕ್ತಾ ಇದ್ದಾರೆ. ಎಕರೆಗೆ 12.5 ಕೋಟಿ ದರ ನಿಗದಿ ಮಾಡಿದ್ದೆ ಈಗಿನ ಸಿಎಂ. 948 ಕೋಟಿ ರೂಪಾಯಿ ಪಾವತಿಸಲು ಸಚಿವ ಸಂಪುಟವನ್ನ ನಿರ್ಧಾರ ಮಾಡಲಾಗಿತ್ತು. ಈಗ ಸಮಿತಿಯಲ್ಲಿರುವಂತಹ ನ್ಯಾಯಾಧೀಶರೇ ಹಿಂದಿನ ವರದಿ ಸರಿ ಇದೆ ಅಂತ ಹೇಳಿದ್ರು. ಆ ಒಂದು ಎಕ್ಸ್ಟೆಂಟ್ ಅವರೇನು ಡೆವಲಪ್ಮೆಂಟ್ಗೆ ಖರೀದಿ ಮಾಡಿದ್ರು, ಖರೀದಿ ಗಾಲ್ಫ್ ಕ್ಲಬ್ ಏನು ರಚನೆ ಆಗಿತ್ತು ಮಾಡಿದ್ರು, ಅವರು ನಿರ್ಮಾಣ ಮಾಡಿದ್ರು. ಅವರು ಆ ಭೂಮಿಯನ್ನ ಖರೀದಿ ಮಾಡಿದಾಗ ಆ ಖರೀದಿ ವ್ಯಾಪ್ತಿ ಒಳಗೆ ಖರಾಬ್ ಭೂಮಿಗಳಿತ್ತು. ಅವರು ಹೆಚ್ಚು ಕಡಿಮೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಖರೀದಿ ಮಾಡಿದರೆ ಎಷ್ಟು ಎಕ್ಸ್ಟೆಂಟ್ ಗೊತ್ತಿಲ್ಲ ನನಗೆ, ಅದೆಲ್ಲ ಮಾಹಿತಿ ಇಲ್ಲ, ನನ್ನ ಹತ್ರ ಈಗ ಇಟ್ಕೊಂಡಿಲ್ಲ ಇಲ್ಲಿ. ಆ ಒಂದು ಎಕ್ಸ್ಟೆಂಟ್ ಅವರೇನು ಡೆವಲಪ್ಮೆಂಟ್ಗೆ ಖರೀದಿ ಮಾಡಿದ್ರು, ಖರೀದಿ ಮಾಡಿದ ವ್ಯಾಪ್ತಿ ಒಳಗೆ ಆ 70 ಎಕರೆ ಖರಾಬಿದೆ ಅಂತಕ್ಕಂಥದ್ದನ್ನ ಹಿಂದೆ ಇದ್ದಂತ ಡಿ ಸಿಗಳು ಒಬ್ಬೊಬ್ಬರೇ, ಅದು 3 ಜನ 4 ಜನ ಡಿ ಸಿಗಳು. ಆಗ್ಲೂ ಏನೇನಾಗಿದೆ, ಅವರುಗಳು ಆ ಡಿ ಸಿಗಳು ಜಿಲ್ಲಾಧಿಕಾರಿಗಳೇನು ಆ ಒಂದು ಗಾಲ್ಫ್ ಕ್ಲಬ್ನಲ್ಲಿ ಸೈಟ್ಗಳ ಬೇರೆ ನಿರ್ಮಾಣ ಮಾಡಿದಿರಲ್ಲ, ಆ ಸೈಟ್ಗಳ ಬಗ್ಗೆ ಅವರ ಮಾಲೀಕರ ಹತ್ರ ಏನೇನು ಪ್ರೆಷರ್ಗಳಾಕಿದ್ರು, ಅದನ್ನು ಸರಿಪಡಿಸ್ಲಿಕ್ಕೆ ರೇಟ್ ಫಿಕ್ಸ್ ಮಾಡ್ಲಿಕ್ಕೆ ಏನೇನು ಪ್ರೆಷರ್ ಹಾಕಿದ್ರು. ಮೊದಲು ಎಷ್ಟು ರೇಟ್ ಹಾಕಿದ್ರು ಒಬ್ಬ ಜಿಲ್ಲಾಧಿಕಾರಿ, ನಂತರ ಬಂದಂತನೋ ಮತ್ತೆ ಏರಿಕೆ ಮಾಡ್ದ, ಮತ್ತೆ ಇನ್ನೊಬ್ಬ ಬಂದ ಇನ್ನೆಷ್ಟು ಏರಿಕೆ ಮಾಡ್ದ. ಕೊನೆಗೆ ಸ್ಕ್ವೇರ್ ಮೀಟರ್ ಲೆಕ್ಕ ಹಾಕೋರು, ಕಿಲೋ ನಿಮ್ಮ ಸ್ಕ್ವೇರ್ ಫೀಟಲ್ಲಿ 70 ಎಕರೆನ ಹಣ ಫಿಕ್ಸ್ ಮಾಡಿದ್ದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಾಕ್ತಾರೆ. ಆ 70 ಎಕರೆಗೆ ಆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಈಗ ಇಲ್ಲಿ ಲೆಕ್ಕ ಹಾಕಿದ್ರೆ ಒಂದೊಂದು ಎಕರೆ ಭೂಮಿಗೆ ಸ್ಕ್ವೇರ್ ಇದನ್ನ ಮಾರಾಟ ಮಾಡಿದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇವ್ರ ಲೆಕ್ಕಾಚಾರದಲ್ಲಿ ಡೆವಲಪ್ಮೆಂಟ್ ಮಾಡಿ 50 ಕೋಟಿ 60 ಕೋಟಿ ಹೋಯ್ತದೆ ಇವ್ರು ಮಾಡೋದು. ಈಗಿನ ಅಲ್ಲಿರ್ತಕ್ಕಂಥ ಬೆಲೆ ಇವ್ರಿಗೆ 2 ಕೋಟಿ ಕೊಡ್ತಾರಂತ ರೈತರಿಗೆ. ಏನು 2 ಕೋಟಿ ಕೊಟ್ಟೆ ಏನು ಭಾಳ ಅವ್ರ ಹೇಳೋದು ನೋಡಬೇಕು ಎಕ್ಸ್ಪ್ರೆಷನ್. ಏನು ಧರ್ಮ ಕೊಡ್ತಾರ 2 ಕೋಟಿನ?
ನಿಮ್ಮ ಅಧ್ಯಕ್ಷತೆಯಲ್ಲೇ ಫಿಕ್ಸ್ ಮಾಡಿದಿರಲ್ಲಪ್ಪ 12 ಕೋಟಿನ ನಿಮ್ಮ ಕ್ಯಾಬಿನೆಟ್ನಲ್ಲಿ. ಇಲ್ಲಿ 2 ಕೋಟಿ ಫಿಕ್ಸ್ ಮಾಡ್ತೀರಾ? ಇದು ಇರ್ತಕ್ಕಂಥ ಆಯ್ತು.